ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಬಿಗ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಮೂಲಗಳ ಮಾಹಿತಿ ಪ್ರಕಾರ ನಿಮಗೆ ಯಾವಾಗ ಬೇಕು ನೋಟಿಫಿಕೇಶನ್ ಕೂಡ ಆಗ್ಬೋದು. ಶಿಕ್ಷಕರ ನೇಮಕಾತಿ ಮತ್ತು ಕಾನ್ಸ್ಟೇಬಲ್ ಎಲ್ಲ ರೀತಿ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮೇನ್ ಥಿಂಗ್ ಹುದ್ದೆಗಳು ಹೆಚ್ಚು ಹುದ್ದೆಗಳು ಇರೋದು ಶಿಕ್ಷಣ ಇಲಾಖೆಯಲ್ಲಿ, ಅದನ್ನ ಮೇನ್ ಥಿಂಗ್ ಮಾಡಬೇಕಾಗುತ್ತೆ. ಶಿಕ್ಷಕರ ಕೊರತೆ ಕೂಡ ಹೆಚ್ಚು ಇದೆ. ಪ್ಲಸ್ ಇಲ್ಲಿ ಕಾನ್ಸ್ಟೇಬಲ್ ನೇಮಕಾತಿ ಕೂಡ ಪೆಂಡಿಂಗ್ ಇದೆ. ಅವರು ಕಾನ್ಸ್ಟೇಬಲ್ ಒಂದು ವಾರದಲ್ಲಿ ಅಂತ ಹೇಳ್ಬಿಟ್ಟಿದ್ರು. ಅಂಡ್ ಶಿಕ್ಷಕರ ನೇಮಕಾತಿ ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಕೂಡ ಆಗ್ಬೋದು ಅಂತೇಳಿ ಮೂಲಗಳ ಮಾಹಿತಿ ಪ್ರಕಾರ ಮಾಹಿತಿ ಬಂದಿದೆ. ಕೆಲವರು ಈ ವಾರ ನೆಕ್ಸ್ಟ್ ವಾರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸೂಕ್ತ ತಯಾರಿ ಮಾಡ್ಕೊಳ್ಳಿ. ಆದಷ್ಟು ಬೇಗ ಯಾರು ಸ್ಟಡಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಕಂಟಿನ್ಯೂ ಮಾಡಿ. ನಿಮಗೆ 2 ರಿಂದ 3 ತಿಂಗಳವರೆಗೂ ನಿಮಗೆ ಕಾಲಕೋಶ ಸಿಗ್ಬೋದು. ಬಿಕಾಸ್ ಪರೀಕ್ಷೆ ಕಂಡಕ್ಟ್ ಮಾಡೋದಕ್ಕೆ ಅಪ್ಲಿಕೇಶನ್ಸ್ ಕಾಲ್ ಮಾಡಿ ನಂತರ ನಿಮಗೆ ನೋಟಿಫಿಕೇಶನ್ ಆದ ನಂತರ ಅಲ್ಲಿ ನಿಮಗೆ ಅಧಿಕೃತ ದಿನಾಂಕವನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಯಾವ ದಿನಾಂಕದಲ್ಲಿ ನಿಮಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂತ. ಅಲ್ಲಿ ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಮತ್ತೆ ಎಷ್ಟು ಹುದ್ದೆಗಳು ಅನ್ನೋದು ಮೇನ್ ಥಿಂಗ್. ಕೆಲವೊಂದು ಕಡೆ 10,000 ಹುದ್ದೆ ಅಂತ ತೋರಿಸಿದ್ದಾರೆ. ಕ್ಲಾರಿಟಿ ಇಲ್ಲ. ಕೆಲವೊಂದು ಕಡೆ 5,000 ಚಿಲ್ಲರೆ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಹೆಚ್ಚಿಗೆ ಎಷ್ಟು, ನಾನ್ ಹೆಚ್ಚಿಗೆ ಎಷ್ಟು, ಎಲ್ಲ ಗೊಂದಲ ಕೂಡ ಇದೆ. ಆ ಎಲ್ಲ ಗೊಂದಲಗಳಿಗೆ ತೆರೆ ಬೀಳುತ್ತೆ ಸದ್ಯದಲ್ಲೇ ನೇಮಕಾತಿ ಕುರಿತು. ಬಟ್ ಮೂಲಗಳ ಪ್ರಕಾರ ಯಾವ ಬೇಕು ನೋಟಿಫಿಕೇಶನ್ ಕೂಡ ಆಗ್ಬೋದು. ಶಿಕ್ಷಕರ ನೇಮಕಾತಿ ಮತ್ತೆ ಕಾನ್ಸ್ಟೇಬಲ್ ನೇಮಕಾತಿ ಅದು ಕೂಡ ಎಲ್ಲ ಕಡೆ ಸುದ್ದಿ ಆಗಿದೆ, ಪ್ಲಸ್ ಪೆಂಡಿಂಗ್ ಆಗಿದೆ. ಎಲ್ಲ ಕೂಡ ಆಕಾಂಕ್ಷಿಗಳು ಕಾಯ್ತಾ ಇದ್ದೀರಾ ನೇಮಕಾತಿ ಕುರಿತು. ಅದು ಇವತ್ತಿನ ಅಪ್ಡೇಟ್ ಆಯ್ತಾ. ಇನ್ನು ಹುದ್ದೆಗಳ ವಿವರವಾಗಿ ಗೊತ್ತಾಗುತ್ತೆ. ಕೆಲವೊಂದು ಪೇಪರ್ ನಿನ್ನೆ ನೋಡಿದ್ದೆ 10,000 ಹುದ್ದೆಗಳು ಅಂತ ಕೊಟ್ಟಿದ್ರು. ಬಟ್ ಕ್ಲಾರಿಟಿ ಇಲ್ಲ ಎಷ್ಟು ಹುದ್ದೆಗಳು ಅಂತ. ಪ್ಲಸ್ ಸೂಕ್ತ ತಯಾರಿ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಆಲ್ ದ ಬೆಸ್ಟ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ನಾವು ಡೈಲಿ ಅಪ್ಡೇಟ್ನ ಕೊಡ್ತೀವಿ. ಥ್ಯಾಂಕ್ ಯು.